ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಪ್ರಸ್ತುತ ನೀವು ಮದುವೆ ಆಗೋದಕ್ಕೆ ಹೆಣ್ಣು ಅಥವಾ ಗಂಡನ ಹುಡುಕಾಟ ಮಾಡ್ತಿದ್ದೀರಾ? ಬನ್ನಿ, ನಮ್ಮ ಒಂದು ಚಾನಲಲ್ಲಿ ನಿಮಗೆ ಇಷ್ಟ ಆಗುವಂಥ ಒಳ್ಳೆಯ ಹುಡುಗಿ ಆಗಿರಲಿ, ಆಂಟಿ ಆಗಿರಲಿ, ಪ್ರತಿಯೊಬ್ಬರ ಒಂದು ಪ್ರೊಫೈಲ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಹೋಗ್ತವೆ. ನಮಗೆ ಇವತ್ತು ಗೌರಿ ಅಂತ ಗದಗ ಜಿಲ್ಲೆಯ ಸಿರಹಟ್ಟಿ ಎಂಬ ಒಂದು ಊರಿನಿಂದ ಪ್ರಸ್ತುತ ಇವರು ಪ್ರೊಫೈಲ್ ಕಳಿಸಿರೋದು. ಇವರ ವಯ ನೋಡೋದಾದರೆ 30 ವರ್ಷ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಒಂದು ಗೌರಿಯವರು. ನೋಡೋದಕ್ಕೆ ಸ್ವಲ್ಪ ದಪ್ಪವಾಗಿರ್ತಕ್ಕಂಥ ಶರೀರ, ಎತ್ತರ ಬಂದುಬಿಟ್ಟು 4.8 ಸೆಂಟಿಮೀಟರ್ನ ಒಂದು ಎತ್ತರ ಹೊಂದಿರತಕ್ಕಂಥದ್ದು. ನನ್ನಲ್ಲಿ ಯಾವುದೇ ರೀತಿಯಲ್ಲೂ ಸಮಸ್ಯೆ ಇಲ್ಲ. ಸಮಸ್ಯೆ ಅನ್ನೋದಂತಂದರೆ ನಮ್ಮ ಒಂದು ತಂದೆ ತಾಯಿಯವರಿಗೆ ವಯಸ್ಸಾಯಿತು, ಅವರೇ ಗಂಡು ಹುಡುಕಾಟ ಮಾಡ್ಬೋದಾಗಿತ್ತು. ಬಟ್ ನಾನೇ ಹುಡುಕಾಟ ಮಾಡಬೇಕು, ಅವರ ಒಂದು ಭಾರನ ಕಡಿಮೆ ಮಾಡಬೇಕು ಅಂತ ದೃಷ್ಟಿಯಿಂದ ಹುಡುಕಾಟ ಮಾಡ್ತಿದ್ದೀನಿ ಅಂತ ಈ ಒಂದು ಗೌರಿಯವರು ಹೇಳಿರ್ತಕ್ಕಂಥ ಮಾತಿದು. ಸೊ ಗದಗ ಜಿಲ್ಲೆಯ ಸಿರಹಟ್ಟಿನಲ್ಲಿ ಯಾರಾದರೂ ಇದ್ದರೆ ಇವರು ಎಲ್ಲಿದ್ದರು ಅಂತ ಅಡ್ರೆಸ್ ಹೇಳ್ತೀನಿ. ಅದಕ್ಕೂ ಮುನ್ನ ಇವ್ರಿಗೆ ಇಷ್ಟ ಆಗುವಂಥ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ವೆರಿ ಇಂಪಾರ್ಟೆನ್ಸ್ ಆಗಿರುತ್ತೆ. ಇವರ ಫೋಟೋ, ವಯಸ್ಸು, ಹೆಸರು ನೋಡ್ಕೊಂಬಿಡಿ. ಸ್ನೇಹಿತರೆ, ಇವರನ್ನು ಮದುವೆ ಆಗುವಂಥ ಹುಡುಗ ಒಳ್ಳೆಯ ಒಂದು ಮನಸ್ಸುಳ್ಳವರಾಗಿರ್ಬೇಕಂತೆ. ಸೊ ಜಾತಿ ನನಗೆ ಸಂಬಂಧ ಇಲ್ಲ, ಮನುಷ್ಯ ಒಳ್ಳೆಯವನಾಗಿದ್ದರೆ ಅವನು ಗಂಡು ಜಾತಿ ಅಷ್ಟೇ ಆಗಿರಲಿ, ಅದೇ ನನಗೆ ಸಾಕು ಅಂತ ಹೇಳಿರೋದು. ನಾವು ಇರೋದಕ್ಕೆ ಒಂದು ಪುಟ್ಟದಾಗಿರ್ತಕ್ಕಂಥ ಮನೆ ಇದೆ, ಅಷ್ಟೇ ಸಾಕು. ನನಗೇನು ಐಷಾರಾಮಿಯಾಗಿ ಸೊ ಒಳ್ಳೆಯ ಒಂದು ಲಕ್ಸುರಿ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಏನಿಲ್ಲ. ಮಿಡಲಲ್ಲಿ ಹೆಂಗಿರ್ತೀವಿ, ಒಂದು ಮಿಡಲ್ ಕ್ಲಾಸಿನ ಮನೆತನ, ಅದೇ ರೀತಿಯಲ್ಲಿದ್ದರೆ ಸಾಕು ಅಂತ ಹೇಳಿರೋದು. ಸೊ ವರದಕ್ಷಿಣೆ ಕೂಡ ಕೊಡ್ತೇನೆ, ನಿಮಗೆ ಒಂದು ಕಾರ್ ಕೊಡ್ತೇನೆ, ಒಂದು ಮನೆ ಕೂಡ ಕೊಡ್ತೇನೆ ಅಂತ ಈ ಒಂದು ಗೌರಿಯವರು ಹೇಳಿರೋದು. ಸೊ ಅದನ್ನು ನೀವೇ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಈ ಒಂದು ಮನೆ ಆಗಿರಲಿ, ಕಾರ್ ಆಗಿರಲಿ, ಆಸ್ತಿ ಆಗಿರಲಿ, ನಂದೆಲ್ಲ ಏನಿರುತ್ತೆ ನೀವೇ ನೋಡ್ಕೊಂಡು ಹೋಗಬೇಕು ಅಂತ ಖುದ್ದಾಗಿ ಗೌರಿಯವರು ಹೇಳಿರೋದು ಈ ರೀತಿಯಾಗಿ ಹೇಳಿದ್ದಾರೆ. ಸೊ ನೋಡ್ಕೊಂಡಿದ್ದೀರ ಈ ರೀತಿಯ ಪಾಯಿಂಟ್ಗಳಾಗಿರಲಿ. ಇದರಲ್ಲಿ ನಿಮ್ಮ ಪಾಯಿಂಟ್ಗಳನ್ನು ಅಪ್ಲೈ ಮಾಡಿಕೊಂಡು ಅವರಿಗೆ ನಾನು ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ನಿಮ್ಗೇನಾದರೂ ಅನಿಸಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರು ಹೆಸರನ್ನು ಕಮೆಂಟ್ ಮಾಡಿ ತಪ್ಪದೆ. ಆ್ಯಂಡ್ ಇಲ್ಲಿ ನೋಡ್ಕೊಳ್ಬೋದು ಅವ್ರ ಹತ್ರ ಇರ್ತಕ್ಕಂಥದ್ದು ಇದೇ ಒಂದು ಕಾರ್ ಸ್ನೇಹಿತರೆ. ಪ್ರಸ್ತುತ ಮಹೀಂದ್ರ XUV 700 ಅಂತ. ಸೊ ಇದು ಬಂದ್ಬಿಟ್ಟು MX ಪೆಟ್ರೋಲ್ ವೇರಿಯಂಟಲ್ಲಿ ರೆಡಿಯಾಗಿದೆ. ಆ್ಯಂಡ್ ಅಬ್ಸಲ್ಯೂಟ್ಲಿ ಬಂದ್ಬಿಟ್ಟು ಒಂದು ಒಳ್ಳೆಯ ಡಿಸೈನೇಬಲ್ ಆ್ಯಂಡ್ ಒಳ್ಳೆಯ ಒಂದು ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ ನಂಬರ್ 1 ಪ್ಲೇಸ್ನಲ್ಲಿರ್ತಕ್ಕಂಥದ್ದು ಈ ಒಂದು XUV ಮಹೀಂದ್ರ ಸ್ನೇಹಿತರೆ. ಸೊ ಇದೇ ರೀತಿಯಲ್ಲಿ ಹೊಸದಿಲ್ಲ, ಇದೇ ಮಾಡೆಲಲ್ಲಿ, ಇದೇ ಕಂಪ್ನಿಯಲ್ಲಿ ಸ್ವಲ್ಪ ಓಲ್ಡ್ ಮಾಡೆಲಲ್ಲಿ ಇರುತ್ತಲ್ಲ ಆ ರೀತಿ ಸ್ವಲ್ಪ ಚೇಂಜಸ್ ಇರ್ತಕ್ಕಂತಹ ಕಾರು ಇದೆ ಅಂತ ಹೇಳಿದ್ದಾರೆ. ಸೊ ಮನೆ ಬಂದುಬಿಟ್ಟು 1 ಅಂತಸ್ತಿನ ಮನೆ ಇದೆ, 2 ರೂಮ್ಸ್ಗಳಿವೆ ಸ್ನೇಹಿತರೆ, ಕೊಠಡಿಗಳು. ಅದೇ ರೀತಿ ಒಂದು ಹಾಲ್ ಇದೆ ಆ್ಯಂಡ್ ಒಬ್ಬರು ಮಲ್ಕೊಳ್ಳುವಂತಹ ಕೊಠಡಿ ಇದೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಅವರ ತಂದೆ ತಾಯಿಯವ್ರಿಗೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಕೊಠಡಿ, ಇವರಿಗೆ ಒಂದು ಕೊಠಡಿ ಮತ್ತು ಇವರು ಮಲ್ಕೊಳ್ಳುವಂಥ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಬೆಡ್ರೂಮ್ ಕೂಡ ಇದೆ ಅಂತ ಹೇಳಿರೋದು. ಚೆನ್ನಾಗಿ ಇದೆ. ಇವರ ಫ್ಯಾಮಿಲಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ. ಬಟ್ ತಂದೆಗೆ 60 ವರ್ಷ ಆಗ್ತಾ ಬಂತು, ತಾಯಿಯವರಿಗೆ 55 ನಡೀತಿದೆ. ಅಪ್ ಟು 5 ಇಯರ್ಸ್ ಇವ್ರದ್ದು ಬ್ಯಾಕ್ ಇರುತ್ತೆ ಸ್ನೇಹಿತರೆ, ಅಂದರೆ ಹೆಚ್ಚು ಕಡಿಮೆ ಆಗಿರುತ್ತೆ. ಹಾಗಾಗಿ ಮದುವೆ ಆಗುವಾಗ ಒಂದು ವಯಸ್ಸು ಹೆಚ್ಚು ಆಗಿರಲಿ ಕಡಿಮೆ ಆಗಿರಲಿ ಅಂತ ಬರೋದು ಸಹಜ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗೋದು ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ ಈಗಿನ ಒಂದು ಜನರೇಷನ್ನ ಯುಗದಲ್ಲಿ. ನೋಡ್ಕೊಳ್ಳಿ, ಈ ರೀತಿಯ ಕಾರು 14.49 ಲ್ಯಾಕ್ಸ್ ಇದೆ ಆವಾಗಿನ ಕಾಲದಲ್ಲಿ. ಇದನ್ನು ತೆಗೆದುಕೊಂಡಿರ್ತಕ್ಕಂಥ ಬೆಲೆ ಅಪ್ ಟು 5 to 7 ಲ್ಯಾಕ್ ಒಳಗಡೆ ಇವರು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಇದರ ಒಳಗಡೆ ಇರ್ತಕ್ಕಂಥ ಈ ಒಂದು ಸೀಟಿನ ಕೆಪಾಸಿಟಿ ನೋಡ್ಕೊಳ್ಳಿ ಸ್ನೇಹಿತರೆ, ಎಷ್ಟೊಂದು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟ್ ಇದೆ ಅಂತ ನೀವು ಕೂಡ ನೋಡ್ಕೊಳ್ಬೋದು. ವೆರಿ ಸ್ಮೂತ್ ಆ್ಯಂಡ್ ವೆರಿ ಹೈಜೆನಿಕ್ ಆಗಿ ಕ್ಲೀನ್ ಆಗಿರ್ತಕ್ಕಂತಹ ಸೀಟ್ ಇದು. ಆ್ಯಂಡ್ ಇವತ್ತು ಸ್ಟೇರಿಂಗ್ ಅಷ್ಟೇ ಅಪ್ ಟು ಒಳ್ಳೆಯ ಒಂದು ಕಂಫರ್ಟ್ ಕೊಡ್ತಕ್ಕಂಥ ಸ್ಟೇರಿಂಗು. ಇಲ್ಲಿ ಒಂದು ಗೇರ್ ಬಾಕ್ಸ್ ಆಗಿರಲಿ, ಜೊತೆಗೆ ನಾವು ಕುಳಿತುಕೊಳ್ಳುವಂತಹ ಒಂದು ಕೈ ಲ್ಯಾಂಡ್ ಮಾಡುವಂತಹ ಒಂದು ಸ್ಪೇಸ್ ಕೂಡ ಇದರಲ್ಲಿದೆ. ಕೆಲವೊಂದಿಷ್ಟು ಕಾರ್ಗಳಿಲ್ಲಿರುತ್ತೆ ಮತ್ತು ಕೆಲವೊಂದಿಷ್ಟು ಇದರಲ್ಲ ಸ್ನೇಹಿತರೆ. ಸೊ 1.6 ಸೆಂಟಿಮೀಟರ್ ಇಂಚಸ್ನ ಗ್ಲಾಸಸ್ ಇದೆ ಸ್ನೇಹಿತರೆ. ಈ ಒಂದು ಗ್ಲಾಸಸ್ ಏನು ನೋಡ್ತಿದ್ದೀರಾ 1.6 ಸೆಂಟಿಮೀಟರ್ ಗ್ಲಾಸಸ್ ಇದೆ. ಸೊ 3 mm ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಟಾಪ್ ಮಾಡಲಲ್ಲಿ ಕೂಡ ನೋಡ್ಬೋದು ನೀವು, ಚೆನ್ನಾಗಿದೆ. ಒಳ್ಳೆಯ ಒಂದು ಕ್ಲಚರಲ್ಲಿ ಆ್ಯಂಡ್ ಒಳ್ಳೆಯ ಒಂದು ಡಿಸೈನಿಂಗಲ್ಲಿ ಇದೆ ಅಂತ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಪ್ರೊಫೈಲು. ಜೊತೆಗೆ ಅವರು ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.